ಪುರಂದರ್ನ ರೈತ ಸುಧಾಮ ಇಂಗಳಿ 66,000 ವೆಚ್ಚ ಮಾಡಿ ಈರುಳ್ಳಿ ಬೆಳೆದಿದ್ದ. ಮಳೆಯ ಕಾರಣಕ್ಕೆ ಫಸಲು ಹಾಳು. ಉಳಿದದ್ದನ್ನ ಮಾರುಕಟ್ಟೆಗೆ ಒಯ್ಯಲು 1,500 ರೂಪಾಯಿ ವ್ಯಯಿಸಿದ್ದರು. ಅಲ್ಲಿ ಅವರಿಗೆ ಸಿಕ್ಕಿದ್ದು 664 ರೂಪಾಯಿ. ಮಹಾರಾಷ್ಟ್ರ ಪುಣೆ ಜಿಲ್ಲೆಯ ಪುರಂದರ್ನ ರೈತ ಸುಧಾಮ ಇಂಗಳೆಯ ನೋವು ಇಡೀ ದೇಶದ ಬೇಸಾಯಗಾರರ ನೋವು ಎಂದರೂ ಸರಿಹೋದಿತ್ತು. 1 ಎಕರೆಯ ಈರುಳ್ಳಿ ಬೆಳೆಯಿಂದ ಅನುಭವದಂತೆ ಇನ್ನು 1.5 ಎಕರೆಯ ಈರುಳ್ಳಿ ಕೀಳುವುದಿಲ್ಲ. ಅದನ್ನು ಮುಂದಿನ ಬೆಳೆಗೆ ಗೊಬ್ಬರವಾಗಲು ಬಿಡುತ್ತೇನೆ ಎನ್ನುತ್ತಾರೆ ಇಂಗಳೆಯವರು. ದೊಡ್ಡ ರೈತನಾದ ನನ್ನ ಅವಸ್ಥೆ ಇದು ಸಣ್ಣ ರೈತರ ಪಾಡೇನೋ. ಸಾಲ ಮಾಡಿ ಬೆಳೆ ಕೈಗೆ ಬಂದ ಮೇಲೆ ಸಾಲ ತೀರಿಸೋಣ ಎನ್ನುವವರು ದೊಡ್ಡ ದುರಂತ. ರೈತರ ಆತ್ಮಹತ್ಯೆಯ ಹಿಂದೆ ಇರುವುದು ಈ ಘೋರ ಸತ್ಯ. ಮಳೆಯಿಂದ ಈರುಳ್ಳಿ ಬೆಳೆ ಹಾಳಾಯಿತು. ಕೈಗೆ ಬಂದ ಈರುಳ್ಳಿಗೂ ಬೆಲೆ ಇಲ್ಲದಂತಾಯಿತು ಎನ್ನುತ್ತಾರೆ ಅವರು. ಭಾರತದ ಎಲ್ಲ ರೈತರ ಸಮಸ್ಯೆ ಈ ದೀಪಾವಳಿಯ ವೇಳೆ ಹೆಚ್ಚು ಬಿಗುಡಾಯಿಸಿದೆ. ಯಾವ ಬೆಳೆಗೂ ಬೆಲೆ ಇಲ್ಲ. ಬೆಳೆದದ್ದು ಕೈಗೆ ಹತ್ತುತ್ತಿಲ್ಲ. ವ್ಯಾಪಾರಿಯದ್ದು ಏನೋ ಒಂದು ದೀಪಾವಳಿ. ನಮ್ಮದು ಕತ್ತಲೆಯ ಹೊಲದ ಕತೆ ಎನ್ನುವುದು ಸಾಕಷ್ಟು ಬೇಸಾಯಗಾರರ ಅಭಿಪ್ರಾಯವಾಗಿದೆ. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.